ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈ ದಿನ ರಾಷ್ಟ್ರೀಯ ಗಣಿತ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ಸಚೇತನ ಕಾರ್ಯಕ್ರಮದಲ್ಲಿ. ಆ ಒಂದು ದಿನದ ಮಹತ್ವ ಏನು ಅಂದರೆ, ಖ್ಯಾತ ಗಣಿತಜ್ಞ ಶ್ರೀನಿವಾಸ ರಾಮಾನುಜಂ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸಲಾಗುತ್ತದೆ. ಈ ದಿನದ ಮಹತ್ವ ಏನಪ್ಪ ಅಂದರೆ, ಯುವಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಗಣಿತದ ಬಗ್ಗೆ ಆಸಕ್ತಿಯನ್ನು ಬೆಳೆಸೋದು, ಸಮಾಜಕ್ಕೆ ಗಣಿತದ ಕೊಡುಗೆಗಳನ್ನು ತಿಳಿಸಿಕೊಡೋದಾಗಿರುತ್ತೆ. ಅದಲ್ಲದೆ ಅವರ ಸಂಕ್ಷಿಪ್ತ ಪರಿಚಯ ಡಿಸೆಂಬರ್ 22, 1887 ಈರೋಡ್ ತಮಿಳುನಾಡಿನಲ್ಲಿ ಇವರ ಜನನ ಆಗುತ್ತೆ. ಇವರು ಸ್ವಯಂ ಶಿಕ್ಷಿತ ಗಣಿತಜ್ಞರಾಗಿರ್ತಾರೆ. ತುಂಬ ಗಣಿತದ ಬಗ್ಗೆ ಅಪಾರವಾದಂಥ ಆಸಕ್ತಿಯನ್ನು ಹೊಂದಿದ್ದು ದೇಶಕ್ಕೆ ಹಾಗೂ ಸಮಾಜಕ್ಕೆ ಇವರ ಕೊಡುಗೆ ಅಪಾರ ಆಗಿರುತ್ತೆ. ಈ ದಿನದ ಮಹತ್ತರವಾದಂಥ ಕಾರ್ಯಗಳು ಏನಪ್ಪ ಅಂದರೆ, ಶಾಲೆಗಳಲ್ಲಿ ಹಾಗೂ ಕಾಲೇಜುಗಳಲ್ಲಿ ಮಕ್ಕಳಿಗೆ ಗಣಿತದ ಬಗ್ಗೆ ಒಂದು ಒಲವನ್ನು ಮೂಡಿಸೋದು, ಗಣಿತದ ಫಸಲ್ಗಳು, ಗಣಿತದ ಆಕೃತಿಗಳು ಮತ್ತು ಲೆಕ್ಕಗಳನ್ನು ಮಕ್ಕಳಿಗೆ ಹೇಳ್ಕೊಡೋದಾಗಿರುತ್ತೆ. ಹಾಗಾಗಿ ಗಣಿತದಲ್ಲಿ ನಾವು ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಸಮುದ್ರದಷ್ಟೇ ವಿಶಾಲವಾದಂಥ ಜ್ಞಾನವನ್ನು ಹೊಂದಬಹುದು. ಗಣಿತ ಶುರುವಾಗೋದು ಸ್ವಲ್ಪ ಕಷ್ಟಕರ ಇದ್ದರೂ ಕೂಡ ಅದು ಸಮುದ್ರದ ಒಳಗಡೆ ಸಿಕ್ಕುವಂತಹ ಮುತ್ತು ರತ್ನಗಳಷ್ಟೇ ಒಂದು ಬೆಲೆ ಬಾಳುವಂಥದ್ದಾಗಿದೆ. ಹಾಗಾಗಿ ಗಣಿತದ ಒಂದು ಮಹತ್ವವನ್ನು ತಿಳಿಸಿಕೊಟ್ಟಂತಹ ರಾಮಾನುಜಂ ಅವರ ಈ ಜನ್ಮ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಮಕ್ಕಳು ಗಣಿತದ ಆಕೃತಿಗಳನ್ನು ಪರಿಚಯ ಮಾಡ್ತಿದ್ದಾರೆ. ಹಾಗಲ್ಲದೆ ಮತ್ತು ಟ್ಯಾಂಗ್ರಾಮ್ಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದರ ಒಂದು ಮಹತ್ವವನ್ನು ಈ ದಿನ ನಾವು ತಿಳ್ಕೊಳ್ಳೋಣ. ಈ ಆಕೃತಿಯನ್ನು ಗಣಿತದ ಸಂಖ್ಯೆಗಳನ್ನು ಓದುವುದಕ್ಕೆ ಸುಲಭವಾಗಿ ಕಲಿಯುವುದಕ್ಕೆ ಬಳಸಲಾಗುತ್ತದೆ. ವಿವಿಧ ಕೋನಗಳನ್ನು ಅಳತೆ ಮಾಡಲು ಬಳಸುತ್ತಾರೆ. ಈ ಕೋನವನ್ನು ಸೂಚಿಸಲು ಬಳಸುತ್ತೇವೆ. ವೃತ್ತಾಕಾರದ ಆಕೃತಿಗಳನ್ನು ಕಂಡುಹಿಡಿಯಲು ಬಳಸುತ್ತೇವೆ. ಇದು ವೃತ್ತಾಕಾರ ಇದೆಯಲ್ವಾ, ವೃತ್ತಾಕಾರದ ವಿವಿಧ ಭಾಗಗಳು. ಇದನ್ನು ನಾವು ಕರೆಕ್ಟಾಗಿ ಜೋಡಿಸಿದಾಗ ಒಂದು ವೃತ್ತಾಕಾರದ ಆಕೃತಿ ಬರುತ್ತೆ. ಸರಿನಾ? ಯಾರಾದ್ರೂ ಒಬ್ರು ಬರ್ತೀರಾ? ಜೋಡಿಸ್ತೀರಾ? ಯಾರು ಬರ್ತೀರಾ? ಕೆಲವು ಆಕೃತಿಗಳಿದ್ದಾವೆ. ಈ ಆಕೃತಿಗಳ ಹೆಸರನ್ನ ಮಕ್ಕಳು ಊರಾಗಿ ಬರ್ತಿರ್ತಾರೆ. ಸೊ ಇವಾಗ ನೋಡಿ ಹಾಗಾದ್ರೆ ಹೇಳ್ತಾರೆ. ಇದು ಗಣಿತದ ಆಕೃತಿ. ಇದು ಗೋಳ. ಇದಕ್ಕೆ ಯಾವುದೇ ಬಿಂದು ಅಥವಾ ಪರಿಧಿ ಯಾವುದೂ ಇಲ್ಲ. ಇದು ಗಣಿತದ ಆಕೃತಿಯಲ್ಲಿ ಪಟಕ ಎಂದು ಕರೆಯುತ್ತಾರೆ. ಇದು ಗಣಿತದ ಆಕೃತಿಯಲ್ಲಿ ಚೌಕಗಣ ಎಂದು ಕರೆಯುತ್ತಾರೆ. ಇದು ಗಣಿತದ ಆಕೃತಿ ಆಯತಗಣ ಎನ್ನುವರು. ಇದು ಗಣಿತದ ಆಕೃತಿ ಸಿಲಿಂಡರ್ ಎನ್ನುವರು. ಮಕ್ಕಳೇ, ಗಣಿತದ ಆಕೃತಿಗಳಲ್ಲಿ ಕೆಲವು ಚಿತ್ರಗಳನ್ನ ತೋರಿಸ್ತೀನಿ. ಅದು ಯಾವುದು ಅಂತ ಹೇಳ್ಬೇಕು ನೀವು. ಇದು ಯಾವುದು? ಈಗಾಗಲೇ ಪರಿಚಯ ಆಗಿದೆ. ಇದು ವೃತ್ತ. ಇಂಗ್ಲೀಷಲ್ಲಿ ಏನು ಕರೀತಾರೆ? ಇದೇನಂತ ಕರೀತಾರೆ? ಚೌಕ. ಅಭಿಮುಖ ಬಾಹುಗಳು ಸಮವಾಗಿರ್ತವೆ. 4 ಇದೆ ನೋಡಿ. ಇದು ಸಮ, ಇದು ಸಮ. 4 ಅಭಿಮುಖ ಬಾಹುಗಳು ಸಮಾನಾಕೃತಿಯಲ್ಲಿ ಇವೆ. ಇದ್ಯಾವುದು ಆಕೃತಿ? ಎಷ್ಟು ಭುಜ? 1, 2, 3, 4, 5. ಇದನ್ನೇನಂತ ಕರೀತಾರೆ? ತಪ್ಪು. ರಾಷ್ಟ್ರೀಯ ಗಣಿತ ದಿನಾಚರಣೆಯಲ್ಲಿ ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನ. ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 22 ರಾಷ್ಟ್ರೀಯ ಗಣಿತ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ಭಾರತದ ಗಣಿತ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮ ದಿನವನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಣೆ ಮಾಡಲಾಗುತ್ತಿತ್ತು. 2012 ರಿಂದ ಡಿಸೆಂಬರ್ 20